ಈಗ ನಾನು ಜೆಸ್ಸಿಕಾ ಮತ್ತು ಅವಳು ತರಬೇತಿ ನೀಡಿದ ಆರ್ಕಾಫಿಯ ಈ ಕಥೆಯನ್ನು ನಿಮಗೆ ಹೇಳಲಿದ್ದೇನೆ ಮತ್ತು ಅವಳು ತುಂಬಾ ಪ್ರೀತಿಯಿಂದ ತರಬೇತಿ ನೀಡಿದ ಪ್ರಾಣಿ ತನ್ನ ಪ್ರಾಣವನ್ನು ತೆಗೆದುಕೊಂಡಿತು. ನಿಜವಾಗಿಯೂ ಈ ರೀತಿಯ ಕಥೆಗಳನ್ನು ಕೇಳಿದ ನಂತರ ನೀವು ಪ್ರಾಣಿಗಳ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳುತ್ತೀರಿ ಮತ್ತು ಅವುಗಳೊಂದಿಗೆ ಸ್ವಲ್ಪ ಹೆಚ್ಚು ಜಾಗರೂಕರಾಗಿರಲು ನಿಮಗೆ ತಿಳಿಯುತ್ತದೆ. ನೀವು ಹೆಚ್ಚು ಪ್ರೀತಿಸುವವರು ಅವರು. ನೀವು ಕೊಲ್ಲಲ್ಪಟ್ಟರೆ ಇದು ಎಲ್ಲರಿಗೂ ಅಸಮಾಧಾನವನ್ನುಂಟು ಮಾಡುವುದಿಲ್ಲವೇ? ಜೆಸ್ಸಿಕಾಳ ವಿಷಯದಲ್ಲೂ ಅದೇ ಆಯಿತು. ಜೆಸ್ಸಿಕಾ ವಿಶೇಷವಾಗಿ ಪ್ರಾಣಿಗಳೊಂದಿಗೆ ಇರಲು ಇಷ್ಟಪಡುತ್ತಾಳೆ. ಅವಳು ತನ್ನ ಹೆಚ್ಚಿನ ಸಮಯವನ್ನು ಸಮುದ್ರ ಪ್ರಾಣಿಗಳೊಂದಿಗೆ ಕಳೆಯುತ್ತಾಳೆ. ಆಕೆಯ ತಂದೆ ಪ್ರಾಣಿಗಳ ಬಗ್ಗೆ ಸಂಶೋಧನೆ ಮಾಡುವ ಜೀವಶಾಸ್ತ್ರಜ್ಞ. ಅವರು ಜೆಸ್ಸಿಕಾ ಅವರನ್ನು ಪ್ರಯೋಗಾಲಯಕ್ಕೆ ಕರೆದೊಯ್ಯುತ್ತಾರೆ. ಅಲ್ಲಿ ಅವರು ಸಂಶೋಧನೆ ಮಾಡುತ್ತಾರೆ. ಜೆಸ್ಸಿಕಾ ಪ್ರಾಣಿಗಳ ಬಗ್ಗೆ ಕಲಿಯಲು ಮತ್ತು ಅವುಗಳೊಂದಿಗೆ ವಾಸಿಸಲು ತುಂಬಾ ಆಸಕ್ತಿ ಹೊಂದಿದ್ದಾಳೆ. ವಯಸ್ಸಾದಂತೆ ಅವಳ ಆಸಕ್ತಿ ಹೆಚ್ಚಾಗಿ ಜಲಚರ ಪ್ರಾಣಿಗಳಲ್ಲಿದೆ. ಸಮಯ ಕಳೆದಂತೆ ಅವಳು ತಿಮಿಂಗಿಲಗಳು ಮತ್ತು ಡಾಲ್ಫಿನ್ಗಳನ್ನು ಸಂಶೋಧಿಸಲು ವೈದ್ಯರು ಮತ್ತು ಸಂಶೋಧಕರೊಂದಿಗೆ ಸಮುದ್ರಕ್ಕೆ ಹೋಗಲು ಪ್ರಾರಂಭಿಸಿದಳು. ಜೆಸ್ಸಿಕಾ ದೋಣಿಯ ಸುತ್ತಲೂ ಚಲಿಸುತ್ತಿದ್ದಂತೆ ಅವಳು ಅವುಗಳನ್ನು ಬಹಳ ಹತ್ತಿರದಿಂದ ನೋಡಬಹುದು ಮತ್ತು ಅವುಗಳ ಸ್ವಭಾವವನ್ನು ಸಹ ತಿಳಿದುಕೊಳ್ಳಬಹುದು. ಮತ್ತೊಂದು ಆಶ್ಚರ್ಯಕರ ವಿಷಯವೆಂದರೆ ಅವಳು ತನ್ನ ಕೈಗಳಿಂದ ಡಾಲ್ಫಿನ್ಗಳನ್ನು ನಿಯಂತ್ರಿಸಬಹುದು. ಅವಳ ಕೈಯಲ್ಲಿ ಆ ಮ್ಯಾಜಿಕ್ ಇದೆ ಎಂದು ನಿಜವಾಗಿಯೂ ತೋರುತ್ತದೆ. ಅವಳು ಬಹಳ ಕಡಿಮೆ ಸಮಯದಲ್ಲಿ ಯಾವುದೇ ರೀತಿಯ ಮೀನುಗಳೊಂದಿಗೆ ಸ್ನೇಹ ಬೆಳೆಸಬಹುದು. ಇವುಗಳೊಂದಿಗೆ ಜೆಸ್ಸಿಕಾ ತನ್ನ ಮೊದಲ ಅರ್ಕಾ ಪ್ರದರ್ಶನವನ್ನು ಹ್ಯಾವನ್ ಮರೈನ್ ಪಾರ್ಕ್ನಲ್ಲಿ ಪ್ರದರ್ಶಿಸಿದರು. ಸರ್ಕಸ್ ಪಕ್ಷಿಗಳು ಮತ್ತು ಪ್ರಾಣಿಗಳೊಂದಿಗೆ ಭೂಮಿಯಲ್ಲಿ ಸರ್ಕಸ್ ಇದ್ದಂತೆ, ಆದರೆ ಸಾಹಸಗಳೊಂದಿಗೆ ಅವರು ಈ ಓರ್ಕಾ ಮೀನುಗಳೊಂದಿಗೆ ನೀರಿನಲ್ಲಿ ಸರ್ಕಸ್ ಮಾಡುತ್ತಾರೆ. ಆದರೆ ಈ ಓರ್ಕಾ ಮೀನು ಸಸ್ತನಿಯಲ್ಲ, ಅವು ಡಾಲ್ಫಿನ್ ಕುಟುಂಬಕ್ಕೆ ಸೇರಿವೆ. ಈ ಪ್ರದರ್ಶನವು ಜೆಸ್ಸಿಕಾ 19ನೇ ವಯಸ್ಸಿನಲ್ಲಿ ತರಬೇತುದಾರರಾಗಲು ನಿರ್ಧರಿಸಲು ಕಾರಣವಾಯಿತು. ಸಮುದ್ರ ಜೀವಶಾಸ್ತ್ರದಲ್ಲಿ ಪದವಿಯನ್ನು ಗಳಿಸಿತು. ಆ ಪದವಿ ಪಡೆದ ನಂತರ ಅವರು ಅನೇಕ ಉದ್ಯಾನವನಗಳಲ್ಲಿ ಅಕ್ವೇರಿಯಂ ಪ್ರದರ್ಶನಗಳಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದರು ಮತ್ತು ಈ ಮೀನುಗಳಿಗೆ ಪ್ರತಿದಿನ ತರಬೇತಿ ನೀಡುವುದು ಅವರ ಅನುಭವವನ್ನು ಸುಧಾರಿಸಿತು. ಜೆಸ್ಸಿಕಾ ತನ್ನ 21ನೇ ವಯಸ್ಸಿನಲ್ಲಿ ಈ ಸಾಧನೆ ಮಾಡಿದ್ದಾರೆ. ಅದರ ನಂತರ ಜೆಸ್ಸಿಕಾ ಒರ್ಲ್ಯಾಂಡೋದ ಸೀವರ್ಲ್ಡ್ ಒರ್ಲ್ಯಾಂಡೋ ಪಾರ್ಕ್ನಲ್ಲಿ ಬಹಳ ಜನಪ್ರಿಯ ಪ್ರದರ್ಶನವಾಯಿತು. ಓರ್ಕಾ ಪ್ರದರ್ಶನಕ್ಕೆ ತರಬೇತುದಾರರಾದರು. ಆ ಪ್ರದರ್ಶನದಲ್ಲಿ ಅವರು ತರಬೇತಿ ನೀಡುವ ಓರ್ಕಾ ಮೀನು ಸುಮಾರು 22 ಅಡಿಗಳಿಗಿಂತ ಹೆಚ್ಚು ಎತ್ತರ ಮತ್ತು ತೂಕವಿದೆ, ಆದರೆ ಸುಮಾರು 5443 ಕೆಜಿ. ಈ ದೊಡ್ಡ ಓರ್ಕಾ ಮೀನಿನ ಸಾಹಸಗಳನ್ನು ವೀಕ್ಷಿಸಲು ಸಾವಿರಾರು ಜನರು ಅಲ್ಲಿಗೆ ಬರುತ್ತಾರೆ. ಈ ಪ್ರದರ್ಶನವು ಅಲ್ಲಿನ ಅತ್ಯಂತ ಜನಪ್ರಿಯ ಪ್ರದರ್ಶನಗಳಲ್ಲಿ ಒಂದಾಗಿದೆ ಮತ್ತು ಜೆಸ್ಸಿಕಾ ತರಬೇತಿ ನೀಡುವ ಓರ್ಕಾ ಮೀನುಗಳನ್ನು ಮಕಾಲೋ ಎಂದು ಕರೆಯಲಾಗುತ್ತದೆ. ಜೆಸ್ಸಿಕಾ ಈ ಮಕಾಲೋದೊಂದಿಗೆ ಅನೇಕ ವರ್ಷಗಳಿಂದ ಮತ್ತು ಪ್ರತಿ ಚಿಹ್ನೆಯೊಂದಿಗೆ ಕೆಲಸ ಮಾಡಿದ್ದಾರೆ. ಜೆಸ್ಸಿಕಾ ಈ ಕಾರಣದಿಂದ ಅವರ ನಡುವಿನ ಬಂಧವು ಸಾಕಷ್ಟು ಹೆಚ್ಚಾಗಿದೆ ಮತ್ತು ಅವರ ನಡುವಿನ ಈ ಬಲವಾದ ಸ್ನೇಹದಿಂದಾಗಿ ಇಬ್ಬರೂ ಪ್ರೇಕ್ಷಕರ ಮುಂದೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ. ಇದನ್ನು ನೀಡಬಲ್ಲವರು. ಮಕ್ಕಾದಲ್ಲಿ ನಡೆಯುವ ಓರ್ಕಾ ಶೋಸ್ನಲ್ಲಿ ಬಹಳ ಪ್ರಸಿದ್ಧ ಮೀನು, ಆದರೆ ಸಮಯ ಕಳೆದಂತೆ ಅದು ಅದರ ನಡವಳಿಕೆಯಲ್ಲಿ ಬಹಳಷ್ಟು ಬದಲಾಗಲು ಪ್ರಾರಂಭಿಸಿತು. ಅನೇಕ ಬಾರಿ ಅದು ತುಂಬಾ ಆಕ್ರಮಣಕಾರಿಯಾಗಿ ವರ್ತಿಸುತ್ತದೆ. ಕೆಲವೊಮ್ಮೆ ಅದು ಆಹಾರವನ್ನು ತಿನ್ನುವುದನ್ನು ನಿಲ್ಲಿಸುತ್ತದೆ ಮತ್ತು ಕೆಲವೊಮ್ಮೆ ಅದು ಜೆಸ್ಸಿಕಾಳ ಸಂಕೇತಗಳನ್ನು ಅನುಸರಿಸುವುದಿಲ್ಲ ಮತ್ತು ಕೆಲವೊಮ್ಮೆ ರಾತ್ರಿಯ ಸಮಯದಲ್ಲಿಯೂ ಸಹ. ಇದೆಲ್ಲವೂ ಟ್ಯಾಂಕ್ಗಳಿಗೆ ತುಂಬಾ ಕಠಿಣವಾಗಿ ಹೊಡೆಯುತ್ತದೆ ಎಂಬುದು ಸ್ಪಷ್ಟವಾಗಿದ್ದರೂ ನಿರ್ವಹಣೆಯೊಂದಿಗೆ ಜೆಸ್ಸಿಕಾ ಅವರ ಕೊನೆಯ ಪ್ರದರ್ಶನ ಈ ಲೇಖನವಾಗಿದೆ ಮಾಡಲು ನಿರ್ಧರಿಸಿದರು. ಆದರೆ ಜೆಸ್ಸಿಕಾ ಆ ಸಮಯದಲ್ಲಿ ಇದು ತನ್ನ ಕೊನೆಯ ಪ್ರದರ್ಶನವಾಗಲಿದೆ ಎಂದು ಊಹಿಸಿರಲಿಲ್ಲ. ಮಗಳು ಅವರ ಕೊನೆಯ ಪ್ರದರ್ಶನವನ್ನು ನೋಡಲು ಅನೇಕ ಜನರು ಅಲ್ಲಿಗೆ ತಲುಪಿದ್ದರು ಮತ್ತು ಅವರಿಬ್ಬರನ್ನು ನೋಡಿದಾಗ ಅಲ್ಲಿ ಕುಳಿತಿದ್ದ ಎಲ್ಲಾ ಜನರ ಧ್ವನಿಗಳು ಉತ್ಸಾಹದಿಂದ ಪ್ರತಿಧ್ವನಿಸಿದವು ಮತ್ತು ಅಲ್ಲಿದ್ದ ಎಲ್ಲಾ ಜನರು ಆ ಸ್ಥಳವನ್ನು ಚಪ್ಪಾಳೆಯಿಂದ ತುಂಬಿದರು. ಅಲ್ಲಿನ ಜನರ ಚಪ್ಪಾಳೆಯನ್ನು ನೋಡಿದ ನಂತರ ಅರ್ಕಾ ಕೂಡ ನೀರಿಗೆ ಹಾರಿದಳು. ಇದರ ನಂತರ ಮಾಕ ಜೆಸ್ಸಿಕಾಳ ಪ್ರತಿಯೊಂದು ಆದೇಶವನ್ನು ಯಾವುದೇ ಹಿಂಜರಿಕೆಯಿಲ್ಲದೆ ಅನುಸರಿಸಿದನು. ಜೆಸ್ಸಿಕಾ ಆದೇಶಗಳನ್ನು ಅನುಸರಿಸಿದಳು ಮತ್ತು ಪ್ರೇಕ್ಷಕರ ಸಂತೋಷಕ್ಕಾಗಿ ನೀರಿನಲ್ಲಿ ತನ್ನ ಸಾಹಸಗಳನ್ನು ಪ್ರದರ್ಶಿಸಿದಳು. ಅವರು ಪ್ರದರ್ಶಿಸಿದ ಸ್ಟಂಟ್ಗಳಿಂದಾಗಿ ಮುಂದಿನ ಸಾಲಿನಲ್ಲಿ ಕುಳಿತವರೆಲ್ಲರೂ ನೀರಿನಿಂದ ಒದ್ದೆಯಾಗಿದ್ದರು ಮತ್ತು ಮಕ್ಕಳು ಉತ್ಸಾಹದಿಂದ ಕಿರುಚುತ್ತಿದ್ದರು. ಇದು ಮಾಕಾದಲ್ಲಿ ಕೊನೆಯ ಪ್ರದರ್ಶನವಾಗಿತ್ತು. ಜೆಸ್ಸಿಕಾಳ ಪೋಷಕರು ಸಹ ಅವಳನ್ನು ನೋಡಲು ಬಂದರು, ಆದರೆ ಮೊದಲಿಗೆ ಅವರು ತಮ್ಮ ಮಗಳನ್ನು ಕೊನೆಯ ಬಾರಿಗೆ ನೋಡುತ್ತಾರೆ ಎಂದು ಅವರು ಭಾವಿಸಲಿಲ್ಲ. ಮಕಾಲೋ ಅವರೊಂದಿಗೆ ಇದು ತುಂಬಾ ಒಳ್ಳೆಯದು ಎಂದು ಅನಿಸಿತು. ಇದು ಜೆಸ್ಸಿಕಾಳ ಆತ್ಮವಿಶ್ವಾಸವನ್ನು ಇನ್ನಷ್ಟು ಹೆಚ್ಚಿಸಿತು. ಮಕಾಲೋ ತಾನು ನೀಡಿದ ಪ್ರತಿಯೊಂದು ಆದೇಶವನ್ನು ಮಕಾಲೋ ಅನುಸರಿಸುತ್ತಾಳೆ ಎಂದು ಜೆಸ್ಸಿಕಾ ಭಾವಿಸಿದಳು. ಪ್ರದರ್ಶನದ ಕೊನೆಯ ಸ್ಟ್ಯಾಂಡ್ಗಾಗಿ ಜೆಸ್ಸಿಕಾ ಮಕಾಲೋ ಮೇಲೆ ಕುಳಿತಳು ಮತ್ತು ನಂತರ ಮಕಾಲೋ ಅವಳನ್ನು ಈ ರೀತಿ ನೀರಿನಲ್ಲಿ ತಿರುಗಿಸಿದಳು ಮತ್ತು ಅದು ಜೆಸ್ಸಿಕಾಳ ಸಂತೋಷವು ಹೆಚ್ಚು ಕಾಲ ಉಳಿಯಲಿಲ್ಲ, ಏಕೆಂದರೆ ಇದ್ದಕ್ಕಿದ್ದಂತೆ ಯಾವುದೇ
ಚರಿಕೆ ಇರಲಿಲ್ಲ. ಮಕಾಲೋ ಜೆಸ್ಸಿಕಾಳನ್ನು ತನ್ನ ದವಡೆಗಳಿಂದ ಈ ರೀತಿ ಹಿಡಿದುಕೊಂಡಳು. ಪ್ರಾಮಾಣಿಕವಾಗಿ ಈ ದಾಳಿಯನ್ನು ನೋಡಲು ಸಾಕಷ್ಟು ಭಯಾನಕವಾಗಿತ್ತು. ಪ್ರದರ್ಶನದಲ್ಲಿ ಕುಳಿತಿದ್ದ ಪ್ರತಿಯೊಬ್ಬರೂ ಇದೆಲ್ಲವನ್ನು ತಮ್ಮ ಕಣ್ಣುಗಳಿಂದ ನೋಡುತ್ತಿದ್ದರು. ಆದ್ದರಿಂದ ಅಲ್ಲಿ ಕುಳಿತಿದ್ದ ಎಲ್ಲಾ ಜನರ ಹೃದಯಗಳು ಇದ್ದಕ್ಕಿದ್ದಂತೆ ನಿಂತು ಹೋದವು, ಏಕೆಂದರೆ ಇದೆಲ್ಲವೂ ಅವರ ಸಾಹಸದ ಭಾಗವಾಗಿದೆ ಎಂದು ಅವರು ಭಾವಿಸಿದರು. ಆದರೆ ಅಲ್ಲಿದ್ದ ಇತರ ತರಬೇತುದಾರರು ತಕ್ಷಣ ಎಚ್ಚರಗೊಂಡರು ಮತ್ತು ಅವರ ಮುಖಗಳಲ್ಲಿನ ಭಯವನ್ನು ನೋಡಿದ ನಂತರ ಅಲ್ಲಿನ ಜನರು ಇದ್ದಕ್ಕಿದ್ದಂತೆ ಗೊಂದಲಕ್ಕೊಳಗಾದರು ಮತ್ತು ಅಲ್ಲಿದ್ದ ಎಲ್ಲಾ ಜನರು ಕಿರುಚುತ್ತಿದ್ದರು. ಅವರು ಅಲ್ಲಿಂದ ಓಡಲು ಪ್ರಾರಂಭಿಸಿದರು ಮತ್ತು ಕೆಲವೇ ಸೆಕೆಂಡುಗಳಲ್ಲಿ ಸಭಾಂಗಣದಲ್ಲಿ ಗದ್ದಲ ಉಂಟಾಯಿತು. ಅಲ್ಲಿದ್ದ ತರಬೇತುದಾರರು ಜೆಸ್ಸಿಕಾ ಅವರನ್ನು ಆರ್ಕ್ಫಿಶ್ನಿಂದ ಉಳಿಸಲು ತಮ್ಮ ಅತ್ಯುತ್ತಮ ಪ್ರಯತ್ನ ಮಾಡಿದರು. ಜೆಸ್ಸಿಕಾಳನ್ನು ಅದರಿಂದ ಮುಕ್ತಗೊಳಿಸಲು ಅವರು ಸಾಧ್ಯವಿರುವ ಎಲ್ಲ ವಿಧಾನಗಳನ್ನು ಬಳಸಲು ಪ್ರಯತ್ನಿಸುತ್ತಿದ್ದಾರೆ. ಅಲ್ಲಿನ ಎಲ್ಲಾ ತರಬೇತುದಾರರು ಮಕಾಲೋಗೆ ಆ ನೀರಿನಿಂದ ಹೊರಬರಲು ಸಂಕೇತಗಳನ್ನು ನೀಡುತ್ತಿದ್ದಾರೆ. ಆದರೆ ಆ ಸಮಯದಲ್ಲಿ ಮಕಾಲೋ ಯಾರ ಮಾತನ್ನು ಕೇಳಲಿಲ್ಲ. ಆ ಟ್ಯಾಂಕ್ಗೆ ಅನೇಕ ಮೀನುಗಳನ್ನು ಎಸೆದರೂ ಮಕಾಲೋ ಜೆಸ್ಸಿಕಾವನ್ನು ಬಿಡಲಿಲ್ಲ. ನಾವು ಇದೆಲ್ಲವನ್ನೂ ಮಾಡಿದರೆ ಅದರ ಗಮನವನ್ನು ಬೇರೆಡೆಗೆ ಸೆಳೆಯೋಣ ಮತ್ತು ಜೆಸ್ಸಿಕಾವನ್ನು ಅದರಿಂದ ಮುಕ್ತಗೊಳಿಸೋಣ. ಅವರು ಯೋಚಿಸಿದರು, ಆದರೆ ಅವರ ಪ್ರಯತ್ನ ವಿಫಲವಾಯಿತು ಮತ್ತು ನಂತರ ಅಲ್ಲಿನ ಇಬ್ಬರು ತರಬೇತುದಾರರು ನೀರಿಗೆ ಇಳಿಯಲು ಸಿದ್ಧರಾದರು. ಅವಳನ್ನು ನೀರಿನಿಂದ ಹೊರತೆಗೆಯುವ ಮೂಲಕ ಅವಳನ್ನು ಉಳಿಸಬಹುದಿತ್ತು. ಆದರೆ ಅವಳು ಈಗಾಗಲೇ ಮಕಾಲೋ ಜೆಸ್ಸಿಕಾಳನ್ನು ತನ್ನ ದವಡೆಗಳಿಂದ ಬಲವಾಗಿ ಕಚ್ಚಿ ಆಳವಾದ ನೀರಿಗೆ ಎಳೆದುಕೊಂಡು ಹೋಗಿ ನಂತರ ಮೀನಿನ ಟ್ಯಾಂಕ್ ಗೋಡೆಗೆ ಹೊಡೆದಳು. ಭಾರವಾದ ಮೀನಿನ ಟ್ಯಾಂಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಅವಳ ಶ್ವಾಸಕೋಶ ಮತ್ತು ಎದೆಗೆ ಆಳವಾದ ಗಾಯವಾಯಿತು. ಅವಳ ಹೊಟ್ಟೆಯ ಬಹುತೇಕ ಎಲ್ಲಾ ಮೂಳೆಗಳು ಅವು ಮುರಿದು ಹೋದವು. ಇದರಿಂದಾಗಿ ಜೆಸ್ಸಿಕಾಳ ದೇಹದಿಂದ ರಕ್ತ ಹರಿಯಿತು. ವಾಸ್ತವವಾಗಿ ಟ್ಯಾಂಕ್ನಲ್ಲಿರುವ ಎಲ್ಲಾ ನೀರು ಜೆಸ್ಸಿಕಾಳ ರಕ್ತದಿಂದ ಕೆಂಪು ಬಣ್ಣಕ್ಕೆ ತಿರುಗಿತು. ಅಲ್ಲಿನ ತರಬೇತುದಾರರು ಅವಳನ್ನು ಅವಳ ದೇಹದಿಂದ ಮುಕ್ತಗೊಳಿಸಲು ಶ್ರಮಿಸಿದರು, ಆದರೆ ಪ್ರತಿ ಬಾರಿಯೂ ಅವರು ಹನಿಯನ್ನು ಎದುರಿಸಿದರು. ಅಂತಿಮವಾಗಿ ಬಲೆ ಮತ್ತು ಹೈಡ್ರಾಲಿಕ್ ಯಂತ್ರದ ಸಹಾಯದಿಂದ ಅವರು ಅವಳನ್ನು ನೀರಿನಿಂದ ಹೊರತೆಗೆದರು. ಅದರ ನಂತರ ಜೆಸ್ಸಿಕಾ ಅವರನ್ನು ಸಹ ಹೊರಗೆ ಕರೆದೊಯ್ಯಲಾಯಿತು. ಅದು ತುಂಬಾ ತಡವಾಗಿತ್ತು. ಜೆಸ್ಸಿಕಾಳನ್ನು ಆಸ್ಪತ್ರೆಗೆ ಸಾಗಿಸಲಾಯಿತಾದರೂ ಆಕೆ ಅದಾಗಲೇ ಮೃತಪಟ್ಟಿದ್ದಾಳೆ ಎಂದು ವೈದ್ಯರು ತಿಳಿಸಿದ್ದಾರೆ. ದೀರ್ಘಕಾಲ ನೀರಿನಲ್ಲಿ ಇದ್ದ ಕಾರಣ ಉಸಿರುಗಟ್ಟಿ ಅವರು ಸಾವನ್ನಪ್ಪಿದ್ದಾರೆ ಮತ್ತು ಅವರ ದೇಹದಿಂದ ಸಾಕಷ್ಟು ರಕ್ತವನ್ನು ಕಳೆದುಕೊಂಡಿದ್ದಾರೆ ಎಂದು ವೈದ್ಯರು ದೃಢಪಡಿಸಿದರು. ಇದೇ ಅವರ ಸಾವಿಗೆ ಕಾರಣ ಎಂದು ವೈದ್ಯರು ತಿಳಿಸಿದ್ದಾರೆ. 2010ರಲ್ಲಿ ಈ ಅಪಘಾತದ ನಂತರ ಸೀ ವರ್ಲ್ಡ್ ಒರ್ಲ್ಯಾಂಡೋ ಪಾರ್ಕ್ನ ಬಾಗಿಲುಗಳನ್ನು ಶಾಶ್ವತವಾಗಿ ಮುಚ್ಚಲಾಯಿತು. ಆದರೆ ಈ ಮೀನಿನ ಹೆಸರು ಈ ವಿಡಿಯೋದಲ್ಲಿರುವ ಹುಡುಗಿಯ ಹೆಸರು. ಇದನ್ನು ಬದಲಾಯಿಸಲಾಗಿದೆ ಮತ್ತು ಯೂಟ್ಯೂಬ್ ಮಾರ್ಗದರ್ಶಿ ಸಾಲುಗಳಿಂದಾಗಿ ಅವರು ತಮ್ಮ ನಿಜವಾದ ಹೆಸರುಗಳನ್ನು ಇಲ್ಲಿ ನೀಡುತ್ತಾರೆ. ಮತ್ತು ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ದಯವಿಟ್ಟು ಅದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ವಿಶೇಷವಾಗಿ ಅಂತಹ ಕ್ರೂರ ಜೀವಿಗಳ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಿ.